ಈಗಾಗಲೇ ತಾವೆಲ್ಲ ಕೇಳಿ ಆದ್ರೆ ಮೊನ್ನೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ವಿರುದ್ಧ ಆಂದೋಲನ ಮಾಡಿದ್ವಿ. ಬೆಳಗಾವಿ ಮಹಾನಗರ ಮತ್ತು ಜಿಲ್ಲಾ ಮಟ್ಟದನ್ನ ಇಲ್ಲೇ ಆಂದೋಲನ ಮಾಡಿದ್ದೀವಿ. ಈಗಾಗಲೇ ಆ ಆಂದೋಲನವನ್ನು ಬಹಳಷ್ಟು ಯಶಸ್ವಿ ಆದ್ಮೇಲೆ ತಮ್ಮೆಲ್ಲರೂ ಪೈಲ ಧನ್ಯವಾದ ಸಲ್ಲಿಸ್ತೀವಿ. ಈ ಆಂದೋಲನ ಯಶಸ್ವಿ ಆದ್ಮೇಲೆ ಈ ಏರಿಕೆಗಳನ್ನು ಜನರ ತನಕ ಮುಟ್ಟಿಸಬೇಕು. ಈ ಕರ್ನಾಟಕ ರಾಜ್ಯ ಸರ್ಕಾರದ ಅನ್ಯಾಯವನ್ನು ಹಳ್ಳಿ ಹಳ್ಳಿ ತನಕ ಹೋಗ್ಬೇಕಂದ್ಮೇಲೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರ ಮೇರೆ ಮಂಡಳ ವೈಸು ನಾಳೆ ಈ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ವಿಶೇಷವಾಗಿ ತಮ್ಮೆಲ್ಲರೂ ಗೊತ್ತಿರೋ ಸಂಗತಿ ಅಂದ್ರ ಪೆಟ್ರೋಲ್ ಡೀಸೆಲ್ ಏರಿಕೆ ಆದ್ಮೇಲೆ ಈ ಬಡವರ ಜನರು ಮಿಡಲ್ ಕ್ಲಾಸ್ ಜನರಿಗೆ ಬಹಳಷ್ಟು ತ್ರಾಸಾಗಿದೆ. ಜೊತೆ ಜೊತೆ ಸ್ಟ್ಯಾಂಪ್ ಡ್ಯೂಟಿ ನೋಡಿದ್ರೆ ಈ ರಿಲೀಸ್ ಇರಲಿ, ಗಿಫ್ಟ್ ಇರಲಿ, ಜ್ಯುವೆಲ್ಲರಿ ಇರಲಿ, ಜನರಲ್ ಪವರ್ ಅಪ್ ಇರಲಿ, ಇದರ ಮೇಲೆನ ಅವರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಆಕ್ಚುಲಿ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಅಥವಾ ಜನರಲ್ ಪವರ್ ಅಪ್ ಇರಲಿ, ರಿಲೀಸ್ ಡೀಡ್ ಇವು ಮನೆ ಒಳಗ ಫ್ಯಾಮಿಲಿ ಒಳಗೆ ಮಾಡ್ತಾರೆ. ಇದರದ ಯಾವಾಗೂ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಆಗಬಾರ್ದು. ಇದರ ಏರಿಕೆ ಮಾಡಿದ್ದಾರೆ. ಇಲೆಕ್ಟ್ರಿಸಿಟಿ ಬಿಲ್ ನೋಡಿದ್ರೆ ಇವತ್ತಿನ ಪರಿಸ್ಥಿತಿ ಗಂಭೀರ. ನಮ್ಮ ಮನೆಗೆ 0 ಬರ್ತಿತ್ತು, ಈಗ 2,000 ಬಂದಿದೆ. ಹಿಂಗಾಗಿ ಎಲ್ಲಾ ಏನೇನು ಸಿಗಾತಾರ, ಎಲ್ಲೆಲ್ಲಿ ಸಿಗಾತಾರ ಎಲ್ಲಾರು ಹೊಡೆಯೋದನ. ಅದಕ್ಕೆ ಅವಾಗ ಹೇಳಿದ ಇದು ಕಸಾಯಿಖಾನೆ ಸರ್ಕಾರ, ಬೇರೆ ಸರ್ಕಾರ ಇಲ್ಲ. ಯಾರು ಸಿಗ್ತಾನ ನಾವು ಹೊಡೆಯೋದು. ಒಟ್ಟಾರಾಗಿ ಜನರ ವಿರೋಧಿಯನ್ನು ನಿರ್ಣಯ ತಗೊಳತಾರು. ಏರಿಕೆ ಆದ್ಮೇಲೆ ನೀವು ಮಾರ್ಕೆಟ್ನಾಗ ಹೋದ್ರೆ ಗೊತ್ತಾಗ್ತದೆ. ಈ ಡೀಸೆಲ್, ವಿಶೇಷವಾಗಿ ಡೀಸೆಲ್ ಏರಿಕೆ ಆದ್ಮೇಲೆ ತರಕಾರಿ ಇರಲಿ, ಬಡವರ ಸಲುವಾಗಿ ಏನೇನು ಜರೂರತ್ ಇರ್ತದ ಎಲ್ಲ ಏರಿಕೆ ಆಗಿದಾವ. ಅದಕ್ಕೆ ನಾವು ನಾಳೆ ತಾಲೂಕಾ ವೈಸ್, ಮಂಡಳ ವೈಸ್, ಮನೆ ಮನೆ ತನಕ ಹೋಗ್ಬೇಕು. ಹಳ್ಳಿ ವೈಸ್ ನಾವು ಸ್ಟ್ರೈಕ್ ಮಾಡ್ತೀವಿ. ಜನರ ತನಕ ಇದು ವಿಷಯ ಮುಗಿಸೋದು ಕೆಲಸ ಮಾಡ್ತೀವಿ. ಮತ್ತು ಎಲ್ಲಿ ತನಕ ಇದು ಸರ್ಕಾರ ಆ ಏರಿಕೆಯನ್ನು ಹಿಂದೆ ತಗೊಳ್ಳೋದಿಲ್ಲ ಅಲ್ಲಿ ತನಕ ಇದು ಹೋರಾಟ ಕರ್ನಾಟಕ ಸರ್ಕಾರ, ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸರ್ಕಾರ ವಿರುದ್ಧ ಮಾಡ್ತೀವಿ ಅಂತ ಹೇಳಿ. ಈಗಾಗಲೇ ಬೆಳಗ್ಗೆ ಸಾಹೇಬರು ಹೇಳಿದಾರ ಈ ಸರ್ಕಾರ ಬಗ್ಗೆ. ಈ ಸರ್ಕಾರ ದಿವಾಳಿ ಅಂತ ಹೋಗ್ಯದ. ಅದಕ್ಕೆ 25,000 ಎಕರೆ ಜಮೀನಲ್ಲಿ ಲೀಸ್ ಕೊಡೋದು, ಸರ್ಕಾರಿ ಜಮೀನು ಲೀಸ್ ಕೊಡೋದು, ಮಾರೋದಂದ್ರೆ ಏನೋ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯವನ್ನು ಮಾರೋದು. ಅದು ದಿವಾಳಿ ಎಂದಿದ್ದರಿಂದ ಮಾಡೋದು. ಅದಕ್ಕೆ ಇದು ದಿವಾಳಿ ಖೋರ್ ಸರ್ಕಾರ. ಅದಕ್ಕೆ ಎಲ್ಲ ರೇಟ್ಗಳನ್ನ ಹೆಚ್ಚು ಮಾಡ್ಕೊಂಡು ಬೊಕ್ಕಸ್ ತುಂಬಿಸ್ಕೋದಿಂದ ಮಾಡೋದು. ಆಯ್ತು, ಒಂದು ಬೊಕ್ಕಸ್ ತುಂಬಿಸ್ಕೊಂಡು ಬೊಕ್ಕಸ್ ತುಂಬ ಜನರಿಗೆ ಹೊಂಟೈತೇನೋ ರೊಕ್ಕ ಬಂದಿದ್ದು ಇಲ್ಲ. ಈಗಾಗಲೇ ನೀವು ನೋಡ್ರಿ SC/ST ಫಂಡನ್ನು ಕೂಡಿಸಿರು, ಅದನ್ನು ಇಲ್ಲಿ ಹೊಡ್ಕೊಂಡು ಹೋದ್ರು. ಈಗ ಮೇವನ್ನು ರೊಕ್ಕ ಕೂಡಿಸಿರು, ಮೇವು ಹೊಡ್ಕೊಂಡು ಹೋದ್ರು. ಹಿಂಗೆ ಯಾವುದೋ ಡಿಪಾರ್ಟ್ಮೆಂಟ್ನಾಗ 4,800 ಕೋಟಿ ರೂಪಾಯಿ ಆಗೈತೆ ಅಂತ ಪ್ಯಾಕೇಜ್ನ, ಹಿಂಗೆ ಅನೇಕ ವಿಷಯಗಳು ಎಲ್ಲ ಕಡೆ ಏನು ನೋಡ್ತಾರೆ ಬರೇ. ಅಂದ್ರೆ ನೀವು ಈಗೇನು ಪೆಟ್ರೋಲ್ ಡೀಸೆಲ್ ಎಸಿದ್ರಿ, ಇದು ರೊಕ್ಕ ಬಂದಿದ್ರು ಜನರ ಸಾಮಾನ್ಯ ಹೋಗೋದಿಲ್ಲ. ಮತ್ತೆ ನೀವು ಹೊಡ್ಕೊಂಡು ಹೋಗೋರನ್ನ ಈ ಸರ್ಕಾರ ದಿವಾಳಿ ಖೋರ್ ಸರ್ಕಾರ, ಲೂಟಿ ಖೋರ್ ಸರ್ಕಾರ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ಮಾರುತ್ತಿರುವಂತಹ ಮಾರಾಟದ ಸರಕು ಆಗೈತಿ ನಮ್ಮ ರಾಜ್ಯ. ಆ ಮಟ್ಟಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ವಿಷಯದ. ಈಗಾಗಲೇ ಅವ್ರ ಸರ್ಕಾರ ಬಂದ ನಂತರ ಎಲ್ಲ ಬೆಲೆ ಏರಿಕೆಗಳು ಗಗನಕ್ಕೆ ಏರಿದವು. ಈಗ ಗಗನ ಮುಟ್ಟಿ ಮತ್ತೆ ಅದ್ರ ಮ್ಯಾಗ ಹೋಗೋವೇನು. ಈ 3 ರೂಪಾಯಿ 3.5 ರೂಪಾಯಿ ಹೆಚ್ಚು ಮಾಡಿದಾರೆ ಡೀಸೆಲ್ ಮತ್ತು ಪೆಟ್ರೋಲ್ನ. ಇನ್ನೂ ಹೆಚ್ಚಿಗೆ ಆಗ್ತದೆ. ಇನ್ನೊಂದು ವಾರ ಒಳಗೆ ಇದ್ರ ಪರಿಣಾಮ ನಿಮಗೆ ಕಂಡು ಬರ್ತದೆ. ಜನಸಾಮಾನ್ಯರಿಗೆ 2 ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ. ಆ ಮಟ್ಟಕ್ಕೆ ಈ ಸರ್ಕಾರ ತಂದಿಟ್ಟಿದೆ. ಹೀಗಾಗಿ ನನ್ನ ಮಟ್ಟಕ್ಕೆ ಒಂದೇ ಬೆಳೆ ಏರಿಕೆ ಮಾಡಿದರೆ ಇನ್ನೇನು ಈಗಾಗಲೇ ಬೆಂಕಿ ಹೇಳಿದಾಗ ಎಲ್ಲ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ರು. ಸ್ಟ್ಯಾಂಪ್ ಡ್ಯೂಟಿ ಹಿಡ್ಕೊಂಡು ಎಲ್ಲ ಥರ ಅವನ್ನೆಲ್ಲ ಕಡಿಮೆ ಮಾಡಿರಿ. ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿರಿ. ಹೆಂಗೆ ಇವರು ಫಟಾಫಟ್ 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 ರೊಕ್ಕ ಹಾಕ್ತೀವಿ ಅನ್ನೋದಿಲ್ಲ, ಹಾಗೆ ಫಟಾಫಟ್ ಫಟಾಫಟ್ ರೇಟ್ ಏರ್ಸಾಡ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಖಟಾಖಟ್ ಅಂದ್ರೆ ರೇಟ್ ಏರ್ಸಾಡ್ತಾರೆ. ನಾವು ಹೇಳೋದು ಫಟಾಫಟ್ ಜಾಗ ಖಾಲಿ ಮಾಡ್ರಂತೀವಿ. ಮತ್ತು ಈ ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಚಂಬು ಒಂದು. ಆ ಜನಕ್ಕೆ ಯಾಕೆ ಚಂಬು ಕೊಟ್ಟರೆ
ಅದು ಜನರಿಗೆ ಗುರುತಾಗಲಿ ಯಾರಿಗೆ ಚಂಬ ಕೊಡಾತಾರೆ ಈಗ ಗುರುತಾದ ಅಡ್ವಾಂಟೇಜ್ ಏನು ಇಲೆಕ್ಷನ್ ಟೈಮ್ನಾಗ ಚಂಬ ಕೊಟ್ಟಿದ್ರಲ್ಲ ಜನರಿಗೆ ಚಂಬ ಕೊಟ್ಬಿಟ್ಟಿದ್ದಾರೆ. ಇನ್ನು ಮತ್ತೇನು ಕೊಡ್ತಾರೆ ಯಾರು ಗೊತ್ತು ಇನ್ನೊಂದು ವಾರನಾಗ. ಹೀಗಾಗಿ ಸರ್ಕಾರ ಇರುವಂಥ ನೈತಿಕತೆ ಉಳಿದಿಲ್ಲ, ಸರ್ಕಾರ ನಡೆಸುವಂಥ ನೈತಿಕತೆ ಕಾಂಗ್ರೆಸ್ ಸರ್ಕಾರ ಉಳಿದಿಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಹೆಂಗೆ ಫಟಾಫಟ್ ಯೋಜನೆಗಳ ಬಗ್ಗೆ ಮಾತಾಡತ್ತಿದ್ರಿ ಖಟಾಖಟ್ ಅಂತ ಹೇಳಿ ಹಂಗೆ ಫಟಾಫಟ್ ಹೋಗ್ಬೇಕಂತ. ಸರ್, ಇವಾಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ಕೇಂದ್ರದಿಂದ ಬರುವಂತ ಅನುದಾನಗಳು ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು, ರಾಜ್ಯವನ್ನು ನಡೆಸಬೇಕಂತಂದ್ರೆ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ತಮ್ಮ ಏನ್ ಇವಾಗ ಬೆಲೆ ಏರಿಕೆ ಇದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ರಮ ತಗೊಂಡ್ರೆ ನಮಗೂ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಅಂತ ಅಂತಾರೆ. ನಿರ್ಮಲಾ ಸೀತಾರಾಮನ್ ಅವರು ಹಿಂದಿನ ಸರ್ಕಾರನ್ಯಾಗ ಏನು ಹಣಕಾಸಿನ ಮಂತ್ರಿ ಇದ್ರು, ಕರ್ನಾಟಕ ರಾಜ್ಯಕ್ಕೆ ಏನೇನು ಹಣ ಟ್ಯಾಕ್ಸ್ ಮುಖಾಂತರ ಬಂದ ಏನೇನು ಕೊಡಬೇಕಾಗಿತ್ತು ಅದನ್ನೆಲ್ಲ ಬಿಡಿ ಎಳೆಯಾಗಿ ಬಿಡಿಸಿದ್ರು. ಮತ್ತು ಇನ್ನೇ ಏನು ಹೇಳೋದು, 18,000 कोटी अजून यायचे केंद्र सरकारकडून. ಈಗ ಬರೀ 3,000 पूर्ण जे कर्नाटक सरकारला काय काय पैसे किती द्यायला पाहिजे, कुठल्या हेड मध्ये सगळे डिटेल निर्मला सीतारामन मॅडमनी सांगितलेले नाही. ह्यांनी रस्त्यावरती बोलतात, का मिनिस्टरला जाऊन वैयक्तिक भेटत नाहीत आजपर्यंत. फक्त रस्त्यावरती हे पॉलिटिकल स्टंट आहे. जे काँग्रेस फेल्युअर झालेलं आहे ना ते लक्ष दुसऱ्याकडे वेधण्यासाठी केंद्र सरकारच्या वरती यांनी घालायला लागले. ಸರ್, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಮನ್ವಯತೆಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ಅನ್ನುವಂತ ತಾವು ಏನಾರ ಬೇಡಿಕೆ ಇಡ್ತಾರೆ ರಾಜ್ಯ ಸರ್ಕಾರಕ್ಕೆ? ಅಲ್ಲ, ರಾಜ್ಯ ಸರ್ಕಾರ ದಿವಾಳಿ ಹೋಗಿದ್ರಿ ಒಂದು ರೇಟ್ ಕಡೆ ನಾವು ಬೇರೆ ಅನ್ನೋಲ್ಲ, ಜನಸಾಮಾನ್ಯರಾಗಂತ ಬರೀ ಏನಾಗಿದೆ ರೇಟ್ ಹೆಚ್ಚಾಗಿದ್ದು ಅವೆಲ್ಲ ಕಡಿಮೆ ಮಾಡಿರಿ, ಇನ್ನೊಂದು ಯಾರು ಕಡಿಮೆ ಮಾಡಿ ಎರಡ ಹತ್ರ ಬೇರೆ. ಸರ್, ಹಿಂದೆ ಒಂದು ವಿಕೆಟ್ ಬಿತ್ತು, ಈಗ ಮತ್ತೆ ಯಾವ್ದು ವಿಕೆಟ್ ಬೀಳುತ್ತೆ? ಅದು ಇನ್ನೂ ಬರೋ ದಿವಸ ಭಾಳ ವಿಕೆಟ್ ಬರ್ತಾವ. ಆ ವಿಕೆಟ್ ಬೀಳಿದ್ರೆ ಪೂರ್ಣ ಟೀಮ್ ಬಿದ್ದರೂ ಬಿಡ್ತಾರೆ. ಸರ್, ಇವಾಗ ಕೇಂದ್ರ ಪೂರ್ಣ ಪ್ರಮಾಣವಾಗಿ ಬಜೆಟ್ ಅನ್ನು ಮಂಡನೆ ಮಾಡಲಿದೆ ಈ ಅಧಿವೇಶನ. ಕರ್ನಾಟಕಕ್ಕೆ ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಈಗಾಗಲೇ 18-19 ಎಂಪಿಗಳನ್ನ ಕರ್ನಾಟಕ ರಾಜ್ಯ ಕೊಡ್ತಾ ಇದೆ. ಈಗಾದ್ರೆ ಕರ್ನಾಟಕಕ್ಕೆ ಕೇಂದ್ರದಿಂದ ನ್ಯಾಯ ಸಿಗ್ತದೆ? ಕರ್ನಾಟಕ ಕಾಯಂ ಕೇಂದ್ರದಿಂದ 10 ವರ್ಷ ಕೊಟ್ಟಿದ್ದಾರೆ, ಇದು ವಾಜಪೇಯಿ ಅವರು ಕೊಟ್ಟಿದ್ದಾರೆ. ಆದರೆ ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ರಾಜ್ಯ ನಾಯಕರು ಇಲ್ಲ ಅಂತ ಅವ್ರು ಹೇಳ್ತಾರೆ, ನಾನು ನಮ್ಮ ಜಿಲ್ಲೆ ಬಗ್ಗೆ ಹೇಳ್ತೀನಿ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ನಾವು ಮೂಲಭೂತ ಸೌಕರ್ಯಗಳನ್ನ ನಮ್ಮ ಸರ್ಕಾರದಿಂದ ಭಾಳಷ್ಟು ಮಾಡಿದ್ದೀವಿ. ಅದು ವಿಶೇಷವಾಗಿ ಬೆಳಗಾವಿ ತಾಲೂಕು ಉದ್ಯೋಗ ಸೃಷ್ಟಿ ಆಗಬೇಕು, ಬೆಳಗಾವಿ ಜಿಲ್ಲೆ ಆಗಬೇಕು. ಬೆಳಗಾವಿ ಈಗಾಗಲೇ ಸ್ವಂತ ಬಲದಿಂದ ಇದೇ ಸರ್ಕಾರ ಯಾವ ಸರ್ಕಾರದಲ್ಲೂ ಸಹ ಇಲ್ಲದ ಸ್ವಂತ ಬಲದಿಂದ ಎಜುಕೇಶನ್ ಹಬ್ ಅಂತ ಆಗಿದ್ದದು ಬೆಳಗಾವಿ. ಅದೇ ರೀತಿ ಇಂಡಸ್ಟ್ರಿ ಹಬ್ ಆಗಬೇಕು, IT ಹಬ್ ಆಗ್ಬೇಕಂತೇಳಿ ಉತ್ತರ ಕರ್ನಾಟಕ ಜನರ ಅಪೇಕ್ಷೆ ಬೆಳಗಾವಿಯಲ್ಲಿ ಆಗ್ಬೇಕಂತ. ಅದನ್ನ ಆಗೋ ನಿಟ್ಟಿನಲ್ಲಿ ಕೇಂದ್ರದಿಂದ ಯಾವ ಯೋಜನೆಗಳು ಅಥವಾ ಕೇಂದ್ರ ಸರ್ಕಾರದ ಒತ್ತಡದಿಂದ ಕೆಲವೊಂದು ಇಂಡಸ್ಟ್ರಿಗಳು ಬೆಳಗಾವಿ ಬರಬೇಕು, ಆ ದೃಷ್ಟಿಯಿಂದ ನಾವೆಲ್ಲರೂ ಕೊಡ್ಕೊಂಡು ಸಂಘಟಿತವಾಗಿ ಪ್ರಯತ್ನ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಉದ್ಯೋಗ ಮಂತ್ರಿ ಇದನ್ನ ಅಂತಾರೆ, ಅದ್ರ ಕಡೆಯಿಂದ ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅದಾರೆ, ಏನಾದ್ರೆ ನಿರೀಕ್ಷೆ ಇಟ್ಕೊಂಡಿಲ್ಲ? ಇಲ್ಲ, ಅವ್ರಿಗೆ ಭೇಟಿಯಾಗಿ ಬಜೆಟ್ಗಿಂತ ಮೊದಲು ನಾವು ಭೇಟಿ ಆಗ್ತೀವಿ. ನಾವೆಲ್ಲ ಯುವಕರು ಬೆಳಗಾವಿಯಲ್ಲಿ ಏನೇನು ಆಗ್ಬೇಕು ಅನ್ನೋ ಅಂತದ್ದು ಅವ್ರ ಗಮನಕ್ಕೆ ತಗೊಂಡ್ಬಿಡ್ತೀವಿ. ಒಂದು ವಾರ ಒಳಗೆ ಭೇಟಿ ಆಗ್ತೀವಿ. ಸರ್, ನಾಳೆ ಮಹಾನಗರ ಪಾಲಿಕೆ ಮೀಟಿಂಗ್ ಕರೀತಾರೆ. ಬೆಳಗಾವಿ ಈಗಾಗಲೇ ರಸ್ತೆಗಳನ್ನ ಅವ್ಯವಸ್ಥೆ ಕೂಡ ಆಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ರಸ್ತೆಗಳನ್ನ ಅಡ್ತಾ ಇದಾರೆ. ಈಗಾಗಲೇ ಏನಂತಂದ್ರೆ 30 ವರ್ಷ 20 ವರ್ಷದ ರಸ್ತೆಗಳ ಗ್ಯಾರಂಟಿಗಳು ಇತ್ತು. ಈಗ ಬರೀ 5 ವರ್ಷ 10 ವರ್ಷದ ಒಳಗಡೆನೆ ಮತ್ತೆ ರಸ್ತೆಗಳ ರಿಪೇರಿ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಒಂದ್ ಕಡೆ ಅಧಿಕಾರಿಗಳ ಒಂದ್ ಕಾಟ, ರಸ್ತೆಗಳದೊಂದ್ ಕಾಟ, ಮತ್ತೊಂದ್ ಕಡೆ ಕಂಪ್ನಿ ನೀರ್ ಸಪ್ಲೈ ಮಾಡುವಂತ ಅವ್ರದ್ದು ಕಂಪ್ನಿಗಳದೊಂದ್ ಕಾಟ. ಜನ ತತ್ತರಿಸಿದ್ದಾರೆ ಸರ್ ಈ ವ್ಯವಸ್ಥೆ. ಇಲ್ಲ, ಒಂದು ತಮ್ಮ ಗಮನಕ್ಕಿರ್ಲಿ, ನಾವು ಏನು ಸ್ಮಾರ್ಟ್ ಸಿಟಿಯಿಂದ ರಸ್ತೆಗಳು ಮಾಡಿದ್ದಾವೋ ಯಾವ ಕಳಪೆ ದರ್ಜೆದಾಗಿಲ್ಲ. ನಾನು 10 ಸಲ ಎಲ್ಲರಿಗೂ ಆಗ್ರಹ ಮಾಡಿದ್ದೀನಿ, ಎಲ್ಲಿ ಆಗಿದಾವ ಬಂದು ತೋರಿಸಿದ್ರೆ ಯಾರೋ ನಾನು ಸ್ವತಃ ಇಂದ ಸ್ವಚ್ಛ ಮಾಡಿದೆ, ಎಲ್ಲ ಮಾಡಿದ್ದೀನಿ. ಅದಕ್ಕೆ ಎನ್ಕ್ವೈರಿಗಳು ಮುಂಬೈದಿಂದ ಬಂದು, ಇಲ್ಲಿಂದ ಬಂತು, ಹೈದರಾಬಾದಿಂದ ಬಂತು, ಡೆಲ್ಲಿಯಿಂದ ಬಂತು, ಎಲ್ಲ ಕಡೆ ಬಂತು. ಸಮಸ್ಯೆ ಏನಾಗಿದ್ದು ಅದು ಹೇಳ್ತೇನೆ. ಕುಡಿಯೋ ನೀರು 580 ಕೋಟಿ ರೂಪಾಯಿಯನ್ನ 2019 ನಾವು ಅಪ್ರೂವ್ ಮಾಡಿದ್ವಿ. ನಾನು ಅವಾಗ ಅದನ್ನು ಕ್ಯಾಬಿನೆಟ್ನಾಗ ಇದು ಮಾಡಿಕೊಂಡು ಅಪ್ರೂವ್ ಮಾಡಿಸಿ ಸುಮಾರು 800 ರಿಂದ 1100 ಕಿಲೋಮೀಟರ್ ಒಳಗೆ ರಸ್ತೆ ಒಳಗೆ ಪೈಪ್ಲೈನ್ ಹಾಕಬೇಕು. L&T ಕಂಪ್ನಿ ಟೆಂಡರ್ ಆಗಿದ್ದು, ಅದು ಓಪನ್ ಟೆಂಡರ್, ಇಂಟರ್ನ್ಯಾಷನಲ್ ಟೆಂಡರ್, ನಮ್ಮ ಲೆಕ್ಕದಲ್ಲಿ ಗ್ಲೋಬಲ್ ಟೆಂಡರ್. ಅವ್ರಿಗೆ ಸಿಕ್ತದೆ. ಸಿಕ್ಕ ನಂತರ ಅವ್ರಿಗೆ 6 ತಿಂಗಳ ಸಮಯ ಇತ್ತು ಸರ್ವೆ ಮಾಡೋಕೆ. ಅವ್ರು 6 ತಿಂಗಳೇ ಮಾಡಲೇ, ಮತ್ತೆ 6 ತಿಂಗಳು ಎಕ್ಸ್ಟೆಂಡ್ ಮಾಡಿಕೊಟ್ರು. ಆಮೇಲೆ ಕೆಲಸ ತೊಗೊಂಡ್ಬಿಟ್ಟು ನಾವು ಸ್ಮಾರ್ಟ್ ಸಿಟಿ ಇನ್ ಟೈಮ್ನೇ ನಾವು ಕೆಲಸ ಕೊಡ್ಬೇಕು. ನಾನು ನಿಮ್ಮ ಪ್ರೊಸೀಡಿಂಗ್ ಬೇಕಾದ್ರೆ ತೋರಿಸ್ತೀನಿ. ನಾನು ಸುಮಾರು 10 ರಿಂದ 11 ಮೀಟಿಂಗ್ ಮಾಡಿರ್ಬೇಕು ಅವ್ರ ಜೊತೆಗೆ. ನೀವು ಎಲ್ಲೆಲ್ಲಿ ಪೈಪ್ಲೈನ್ ಹಾಕೋದ್ರೆ ಅಲ್ಲಿ ನಾವು ಕೆಲಸ ಮಾಡೋದಿಲ್ಲ, ನಾವು ಹಾಕಿ ನಂತರ ಮಾಡ್ತೀವಿ. ಮತ್ತು ಉಳ್ಕಿದ ಕಡೆ ಮಾಡ್ತೀವಿ. ಅವರು ಡೇಟ್ ಕೊಟ್ಟರೆ ನಮ್ಗೆ ಇಲ್ಲಿ ಮಾಡ್ತೀವಿ ಅಂತ ಮಾಡೋದಿಲ್ಲ.
ಅವ್ರ ಸಂಬಂಧ ನಮ್ಮ ಸ್ಮಾರ್ಟ್ ಸಿಟಿ ಕೆಲಸ ಮುಂದುವರಿಸ್ತಿದೆ. ಕೊರೋನಾ ಬಂದು ನಾಮ ಮೇಲೆ ಕೆಲಸ ಚಾಲೂ ಮಾಡಿದ್ರು. ಈಗ ಅವ್ರು ಹಾಕಾಗ್ತಾರೆ, ಅವ್ರು ಹಾಕಲಿ, ನಮ್ದು ಇನ್ನೂ ಅಭ್ಯಂತರ ಇಲ್ಲ. ಆದ್ರೆ ಮೊದಲು ಹೆಂಗೆ ರಸ್ತೆಗಳು ಇದ್ವಲ್ಲ, ಈಗ ವಿಶೇಷವಾಗಿ ಪೇವರ್ಸ್ ಬಗ್ಗೆ ಹೇಳ್ತೀನಿ ನಾನು. ಪೇವರ್ಸ್ ಅವ್ರು ಏನೇನು ತೆಗೆದಾರ ಎಲ್ಲ ಸರಿಯಾಗಿ ತೋರಿಸಿಲ್ಲ. ಆ ಮೊದಲು ಹೆಂಗೆ ಇದ್ದು ಒಂದ ಮೈ ಆಗ್ಬೇಕು, ಅದು ಆ ರೀತಿ ಕೆಲಸ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಆ ರೀತಿ ಅವ್ರು ಕೆಲಸ ಆಗ್ತಾ ಇಲ್ಲ. ನಾನು ಮೊನ್ನೆನೂ ಹೇಳಿದೆನು, ಈ ರೀತಿ ಸರಿಯಾಗಿ ಅವ್ರು ಕೆಲಸ ಮಾಡಿದ್ರೆ ನಾನು ಆಫೀಸ್ಗೆ ಬೀಗ ಹಾಕ್ತೇನೆ ಅಂತ ಹೇಳಿ. ಈಗ 12 ಗಂಟೆಗೆ ನಮ್ಮದು ಒಂದು ಸ್ಮಾರ್ಟ್ ಸಿಟಿ ಮೀಟಿಂಗ್ ಅದ. ಅದ್ರೋಗು ರಿವ್ಯೂ ಮಾಡಿ ನೆಕ್ಸ್ಟ್ 2 ದಿವಸ ಒಳಗೆ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಎಲ್ಲೆಲ್ಲಿ ಈಗ ಹೇಳಿದ ನಂತರ ಆಗಿಲ್ಲಲ್ಲ, ಅವತ್ತು 15 ದಿವಸ ಟೈಮ್ ಕೊಡ್ತೀವಿ. ಮಾಡಲಿಲ್ಲ ಅಂದ್ರೆ ನೆಕ್ಕಿ ಸ್ಮಾರ್ಟ್ LNT ಕಂಪ್ನಿಗೆ ಮಾತ್ರ ಅದಕ್ಕೆ ಅವ್ರು ಎಲ್ಲೇನು ಮಿಸ್ಟೇಕ್ ಮಾಡಿದ್ರೆ ಅದಕ್ಕೆ ಸರಿಪಡಿಸ್ತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಶಾಸ್ತಿ ಮಾಡುವಂಥ ಸರ್ಕಾರ ಲೆವೆಲ್ನಾಗ ರಗಡ್ ಪ್ರಯತ್ನ ಮಾಡಿದ್ರು, ಅದ್ರ ಆಗ್ತಾ ಇಲ್ಲ. ಅವ್ರು ಬರ್ತಾ ಇಲ್ಲ, ಅವ್ರ ಅಧಿಕಾರಿಗಳನ್ನ ಇಲ್ಲಿ ಕಟ್ಟಿ ಹಾಕಿರೋಣ ಅದು ಬರೋಲ್ಲ. ಸರ್, ಕೊನೆಯದಾಗಿ ಕೊನೆಯದಾಗಿ ಇವ್ರು ಸರ್ ಯಾರಾದ್ರೂ ಉತ್ತರ ಮತಕ್ಷೇತ್ರದ ಶಾಸಕರು ಹೇಳ್ತಾ ಇದಾರ, ನಾವು ಪ್ಲಾನ್ ಬದ್ಧವಾಗಿ ನಾವು ಪ್ಲಾನಿಂಗ್ ಅನ್ನ ಸ್ಮಾರ್ಟ್ ಸಿಟಿಯನ್ನು ಮಾಡ್ಕೊಂಡಿದ್ದೀವಿ. ಆದ್ರೆ ಇವರು ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಯದ್ವಾ ಈ ಯೋಜನೆ ಅನುಷ್ಠಾನ ಮಾಡಕ ತನ್ನ ಪ್ಲಾನ್ ಗಳನ್ನ ಅಧಿಕಾರಿ ಮೇಲೆ ಒತ್ತಡ ಏರಿ ಇಂತ ಒಂದು ಯೋಜನೆಯನ್ನ ರೂಪಿಸಿದ್ರು ಮತ್ತು ಕಾರ್ಯರೂಪಕ್ಕೆ ತಂದ್ರು ಅಂತ. ಅವ್ರು ಮಾಡಿದ್ದನ್ನ ಇನ್ನೂ ಪ್ಲಾನ್ ಇಲ್ಲ, ನಾವೆಲ್ಲ ಮಾಡಿದೆವು ಅಂತ. ನಾನು ಇವತ್ತು ಹೇಳ್ತೇನೆ ನಿಮಗೆ, ಸ್ಮಾರ್ಟ್ ಸಿಟಿನಿಂದ ಉತ್ತರ ಆಗಲಿ ದಕ್ಷಿಣ ಆಗಲಿ ಎಲ್ಲಿ ಕಳಪೆ ದರ್ಜೆ ಕಾಮಗಾರಿ ಆಗೈತಿ, ಎಲ್ಲಿ ಆಗಬಾರದು ಕೆಲಸಗಳು ಆಗಿದಾವ ಅನ್ನೋದನ್ನ ನೀವು ಬರೀ ಪೇಪರ್ನಾಗ ಬರೀ ಮೀಡಿಯಾನಾಗ ನಡೆದಿದ್ವಿ ವಿನ ಹಕ್ಕಿಕತ್ನಾಗ ಯಾರೂ ಇಲ್ಲ. ಮತ್ತು ನಾ ಏನ 100ಕ್ಕೆ 100 ಅಂತ ಹೇಳಿಲ್ಲ, 100ಕ್ಕೆ 98% ಕೆಲಸ ಸರಿಯಾಗಿದೆ. 1-2% ಏನು ಸರಿಯಾಗಿಲ್ಲ, ಗಮನಕ್ಕೆ ತೊಗೊಂಡು ಸರಿಪಡಿಸುವಂತ ಮಾಡೋದು. ಆದ್ರೆ ಪ್ರತಿ ಸಲ ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಸರಿಯಾಗಿಲ್ಲ, ಕೆಲಸ ಮತ್ತೊಂದೊಂದು ಗಮನಿಗೆ ಎಲ್ಲ ಕಡೆ ನೋಡಾಗಿದಾವೆ. ಈ ಕಾಂಗ್ರೆಸ್ ಒಳಗೆ ಪ್ರತಿ ಸಲ ಮಳೆಗಾಲದಾಗ ಅಚ್ಚಿ ವರ್ಷದಿಂದ ಹೇಳ್ತೇನೆ, ಒಂದು ತೆಂಗಿಲ್ಲ, ಅದು ಯಾರಿಗೆ ಕಾಣಿಸೋದಲ್ಲ. ಈ ರಸ್ತೆ ಪೂರ್ಣ ಬೊಗಾರಸ್ ರಸ್ತೆ ಕಾಯಂ ತೆಂಗ್ ಆಗ್ತಿದ್ವು, ಅದೆಲ್ಲ ಮತ್ತೊಂದು ಹೇಳ್ತೇನೆ ನಿಮಗೆ. ಈಗ ಒಮ್ಮೆ ಸಡನ್ಲಿ ಮಳೆ ಆದ ನಂತರ ಯಾರ ಮನೆಯಾಗ ನೀರು ಬಿಡೋದಿಲ್ಲ ಹೇಳ್ರಿ. ಒಮ್ಮೆ ಮಳೆಗಾಲದಾಗ ಒಂದು ಮಳೆಗಾಲಕ್ಕಿಂತ ಮೊದಲು ಗಟರ್ ಕ್ಲೀನ್ ಆಗೋದು ಒಳಗಿನ, ಆ ಗಟರ್ನಾಗ ಕಸ ಒಗ್ಯಾರ ಯಾರು? ಮಹಾನಗರ ಪಾಲಿಕೆ ಅಧಿಕಾರಿಗಳು. ಯಾರ ಅದನ್ನು ಕ್ಲೀನ್ ಮಾಡುವಂಥದ್ದು ಆಗಬೇಕು, ಅದು ಅವ್ರು ಮಾಡಬೇಕು. ಅದೆಲ್ಲ ಆದ ನಂತರ ಒಂದೇಳಿಗೆ ನೀರು ನಿಂತಂದ್ರೆ ಒಂದು ಮಾಡ್ತಾರೆ. ಈಗ ಯಾವುದೋ ಒಂದು ಪ್ಲಾನ್ ಮಾಡಿರ್ತಾರೆ. ಈಗ ನಿಮಗೆ ಹೇಳೇನಂತಂದ್ರೆ, ಈಗ ನಮ್ಮಲ್ಲಿ ಹಿಂದುವಡಿಯಿಂದ ನೀರು ಎಷ್ಟು ಫ್ಲೋ ಆಗ್ತೈತಿ, ಆ ಫ್ಲೋ ರೆಗ್ಯುಲರ್ ಮಳೆ ಅದಕ್ಕೆ ಎಷ್ಟು ಡಿಸೈಡ್ ಮಾಡಬೇಕು ಗಟ್ರ ಆ ಪ್ರಕಾರ ಮಾಡಿರ್ತಾನೆ. ಒಮ್ಮೆ ಅಡಮಳಿ 4 ಪಟ್ಟ ಆತಂತಂದ್ರೆ ಮ್ಯಾಗ ಹರಿದು ಹೋಗ್ತದೆ. ಅದ್ರ ಒಂದೇ ಮಳಿ ಅದನ್ನ ಕಾಯಂ 4 ತಿಂಗಳು ಮಳೆ ಆಗೋದು, ಒಂದ್ಸಲ ಆಗ್ತಿತ್ತು ಅಥವಾ 2 ಸಲ ಆಗ್ತೈತಿ. ಅದನ್ನ ಡಿಸೈನ್ ಇಟ್ಕೊಂಡಿದ್ದಾರೆ ನಾವು ಮಾಡಿದ್ವು ಅಂತಂದ್ರೆ ಅರ್ಧ ರೋಡ್ ಬರೀ ಗಟ್ರಿಗೆ ಹೋಗ್ತಿದ್ದ ನಮಗೆ. ಆಮೇಲೆ 8 ಫುಟ್ ನಾವು 3 ಫುಟ್ ಗಟ್ರ ಮಾಡಿರ್ತೇವೆ, 6 ಫುಟ್ ಗಟ್ರ ಮಾಡ್ಬೇಕಮ್ಮ. ಈಚೆ ಕಡೆ 6 ಈಚೆ ಕಡೆ 6 ರೋಡ್ ಎಲ್ಲಿತ್ತು ಅದನ್ನು ತಿಳ್ಕೊಬೇಕು. ಟೆಕ್ನಿಕಲ್ ನಾನು ಎಕ್ಸ್ಪರ್ಟ್ ಅಲ್ಲ, ಅವರಲ್ಲ, ಯಾರು ಎಕ್ಸ್ಪರ್ಟ್ಸ್ ಅದ. ಆಮೇಲೆ ಪ್ರತಿ ತಿಂಗಳ ಒಂದೊಂದು ಸ್ಮಾರ್ಟ್ ಸಿಟಿಗೆ ಪ್ರೈಸ್ ಬರತ್ತವ, ಅವ್ರು ಕೊಡೋರು ಹುಚ್ಚದ. ಮತ್ತು ನಾ ಏನು ಹೇಳ್ತೇನೆ, ಯಾರು ಸ್ಮಾರ್ಟ್ ಸಿಟಿ ಬಗ್ಗೆ ಟೆಕ್ನಿಕಲಿ ತಪ್ಪಾಗಿದ್ದೈತಿ, ಈ ಕೆಲಸ ಸರಿಯಾಗಿಲ್ಲ, ಕ್ವಾಲಿಟಿ ಒಳಗೆ ಸರಿಯಾಗಿಲ್ಲ, ಅಥವಾ ಇಲ್ಲಿ ಮಾಡಬಾರ್ದು ಅಂತ ಅನ್ನೋದು ಬರೀ ಲಿಸ್ಟ್ ಮಾಡಿ ಕೊಡ್ರಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದು, ತಪ್ಪಾಗಿದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಮಾಡೋದು, ಜನಪ್ರತಿನಿಧಿಗಳು ತಪ್ಪಾಗಿ ನಾವು ಇಲ್ಲಪ್ಪ ಇಲ್ಲಿ ಮಾಡಬೇಕಂತ ಕೊಟ್ಟಿದ್ರೆ ನಾವು ಅದನ್ನು ಇದು ಮಾಡೋದು ಮಾಡ್ತೀವಿ. ನಾವೇನು ಒಪ್ಕೊಂಡಿದ್ದೇವೆ. ಈಗಲ್ಲ, ನಮ್ಮ ಸರ್ಕಾರದಾಗಿಂದ ಹೇಳತ್ತೇವೆ. ಆದ್ರೆ ಬರೀ ಪ್ರೆಸ್ನಾಗ ಹೇಳೋದು, ಪ್ರೆಸ್ನಾಗಿಂದನೇ ಇದು ಮಾಡೋದು. ಯಾಕೆ ಇದ್ರ ಹಿಂದೆ ಒಂದು ರಾಜಕಾರಣ ಐತಿ. ಸ್ಮಾರ್ಟ್ ಸಿಟಿ ಇದು ಚೆನ್ನಾಗಿ ಆಗೈತೆ ಅನ್ನೋದು ಚರ್ಚೆಗೆ ಬರಬಾರ್ದು. ಅದಕ್ಕೆ ಸ್ಮಾರ್ಟ್ ಸಿಟಿ ಕಳಪೆ ಆಗೈತೆ ಅಂತ ಹೇಳಿ ಚರ್ಚೆ ಚಾಲೂ ಆಗಿರ್ತೈತಿ. ಇವತ್ತು ಆದರೂ ಹೇಳ್ತಾನು. ಮತ್ತು ಈಗ ನೀವೇ ಎಲ್ಲ ಇದ್ರಿ, ಈ ಸರ್ಕಾರ ಬಂದ ನಂತರ ಎಲ್ಲ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲ ಪೇವರ್ಸ್ಗಳು ತೊಗೊಂಡು ಎಲ್ಲ ಕಡೆ ಡ್ರಿಲ್ ಹೊಡೆದ್ರು. ಮತ್ತು ಆ ರಿಪೋರ್ಟ್ ಸರ್ ತಪ್ಪಾಗಿತ್ತಂದ್ರೆ ಎಲ್ಲಿ ತಪ್ಪಾಗೈತೆ ಅಂತ ಕೊಟ್ಟರು ಅಂತಂದ್ರೆ ಅದನ್ನ ಕಾಂಟ್ರಾಕ್ಟರ್ ಮೇಲೆ ಆ್ಯಕ್ಷನ್ ಮಾಡಿಸೋದು. ಇನ್ನು ಇದಕ್ಕಿಂತ ಓಪನ್ ಆಗಿ ಏನು ಹೇಳೋದು सर आता येळ्ळूर रोडला येळ्ळूर ते वडगाव या भागामध्ये चांगल्या प्रकारे पेवर्स बसवलेले आणि अंगोळ ते येळ्ळूर ह्या रोड पण आता वर्षाच्या आताच रोड पण केलेला. पण आता परवाच एअरटेलच्या नावानं तिथून परत आणि पेवर्स काढायचं, त्याचं काय कारण नेमकं? एअरटेलवाल्याने काढलेले माझ्या लक्षात नाही. जर काढले असेल तर त्याच्यावरती पूर्ण कारवाई करणं सांगितलं. कारण त्या रोड वाढण्यासाठी त्या भागातील लोकांनी इतकी प्रतीक्षा केली आणि त्यानंतर चांगला रोड झाला. आजच मला तिथे आजच जर एअरटेलवाल्याने केलं असेल तर पूर्ण रस्ता करूपर्यंत, ते फक्त पॅचवर्क नाही, पूर्ण रस्ता त्याला करूपर्यंत त्याला पुढचं हे नाही.
आजच मी महानगरपालिकेला विचारतो का म्हणजे त्यांचं काही तिथं हे नाही आहे, एअरटेलवाला काही अधिकार नाही आणि कॉर्पोरेशनचं परमिशन घेऊन केलं पाहिजे आणि कॉर्पोरेशनच्या अधिकाऱ्यांनी सांगितलं फंड आम्ही आणलेला आहे, कॉर्पोरेशनचा पण फंड नाही आहे इथे. आम्ही फंड उपलब्ध करून दिलेलं आहे सरकारकडनं हे विशेष अनुदानमध्ये वेगवेगळ्या फंडामधनं. तर ते 3 वर्ष तर काही खोदायचं नाही. आता काहीकडे काय खोदायला परमिशन काहीकडे दिलेलं आहे ते 24 तास पाणीसाठी आणि 24 तास पाणी खोदत असताना पहिला कसा रस्ता होता तसं केलं पाहिजे ह्या कंडिशनवरती त्यांना हे केलेलं आहे. एअरटेलवाल्यांना काही अधिकार नाही आहे, जर केले असेल तर त्यांना दंडात्मक कारवाई करून जर त्यांनी व्यवस्थित रस्ता पहिल्यासारखे जर निर्माण केले तर ब्लॅकलिस्टला घालायला त्यांच्यावरती कुठे केस. तसं मध्ये एकदा रिलायन्सच्या मुकेश अंबानीवरती इथले कमिशनरांनी केस बुक केले होते आणि मी त्याचं समर्थन करतो का म्हणजे जोपर्यंत असल्या वरच्या MDEC वरती केस बुक होत नाही तोपर्यंत हे असले हरामखोरपणा करत असतात. त्यामुळं एअरटेलचं जर उद्या केस बुक करायचं असेल तर एअरटेलचा जो प्रमुख आहे त्याच्या नावावरती बुक करायचं, इतरवरती बुक करायचं नाही. साहेब तुमच्या काळात तुम्ही जे ओव्हरहेड टँक बांधायचं काम केलं बिग बाजारच्या समोर किंवा चन्नमानगरला वगैरे जे ओव्हरहेड टँक ते काम आता पूर्णपणे वर्षभर थांबलेलं आहे. त्याची प्रगती काय आहे आणि 24 तास पाणी कधी मिळणार? आता तुम्हाला सांगतो परवाच रिव्ह्यू केलेला आहे. आता तुम्हाला पुढच्या आठवड्यापासून चन्नमानगरचे जे 146 आता ट्रायल चालू केलेलं आहे ते चालू होतं चन्नमानगरमध्ये एक पार्ट. मी 1-2 दिवसात त्याचा डिटेल देणार आहे तुम्हाला म्हणजे 24 तास पाण्याचं. आता हे ओव्हरहेड टँक काम संपलेलं आहे आमचं कुठं त्याच्यासमोरचं बिग बाजारसमोर. आता ते पाणी भरून त्याचा फायनल हे चालू. तसंच वडगावचं पण काम संपलेलं आहे, काव्यानगरचं संपलं नाही. ह्या सगळ्या गोष्टी आम्ही फेज वाईज 2026 मार्च पर्यंत सगळ्या घराला 24 तास पाणी पुरवणार 2026 मार्च पर्यंत. आता फेज वाईज 500, 1000, 5000, 2000 असं फेज वाईज प्रत्येक 3 महिन्याला 5,000 घरांना आमची पाणी पुरवठा चालू होणार.